ಗುಣಶೇಖರಣ್ಣನ ಜನರು ಯಾವಾಗಲೂ ಒಬ್ಬ ಯಶಸ್ವಿ ವ್ಯಕ್ತಿ ಅಂತ ನೋಡ್ತಾರೆ. ಆದರೆ ನಾನು ನಮ್ಮ ಅಣ್ಣನ, ನಮ್ಮ ಕುಟುಂಬನ ಒಟ್ಟಿಗೆ ಇಟ್ಟಿರೋ ವ್ಯಕ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಕುಟುಂಬಕ್ಕೆ ಏನು ಒಳ್ಳೇದು ಅನ್ನೋದನ್ನ ಅಣ್ಣ ಯಾವಾಗಲೂ ಮೊದಲು ಯೋಚಿಸ್ತಾನೆ. ನನಗೊಂದು ಅಭ್ಯಾಸ ಇದೆ. ನಾನು ಯಾವುದೇ ನಿರ್ಧಾರ ತಗೊಳ್ಳೋಕ್ಕೂ ಮುಂಚೆ ಮೊದಲು ಅಣ್ಣನ ಕೇಳ್ತೀನಿ. ಯಾಕಂದರೆ ಅಣ್ಣ ಯಾವುದೇ ತೀರ್ಮಾನ ತಗೊಂಡ್ರು ಅದ್ರ ಹಿಂದೆ 10 ಹೆಜ್ಜೆ ಯೋಚನೆ ಇರುತ್ತೆ. ನನಗೆ ನಮ್ಮ ಅಣ್ಣ ಅಂದ್ರೆ ಗೌರವ ಮಾತ್ರ ಅಲ್ಲ, ನಂಬಿಕೆ. ನನ್ನ ಜೀವನದಲ್ಲಿ ಯಾವ್ದಾರ ಮುಖ್ಯವಾದ ವಿಷಯ ಬಂದ್ರು ನಮ್ಮ ಅಣ್ಣ ನನ್ನ ಜೊತೆಲಿ ಇದ್ರೆ ಸಾಕು ಅನ್ಸ್ಬಿಡುತ್ತೆ. ನೋಡಮ್ಮ ಜನನಿ, ನೀನು ನಮ್ಮನೆಗೆ ಸೊಸೆಯಾಗಿ ಬರಬೇಕು ಅನ್ನೋದು ಬರೀ ನಮ್ಮ ಆಸೆ ಮಾತ್ರ ಅಲ್ಲ, ಇದು ನಿನ್ನ ಅಪ್ಪನ ಆಸೆ ಕೂಡ. ಅಣ್ಣ ನಮ್ಮ 3 ಜನನ ತಮ್ಮಂದ್ರ ತರ ಮಾತ್ರ ನೋಡಲ್ಲ, ತನ್ನ ಸ್ವಂತ ಮಕ್ಕಳ ತರ ನೋಡ್ಕೋತಾರೆ. ಅವ್ರನ್ನ ನಾವು ಬರೀ ಅಣ್ಣ ಅಂತ ಮಾತ್ರ ನೋಡಲ್ಲ, ಅವ್ರು ನಮ್ಮ ಜೀವನದ ದಾರಿ ದೀಪ. ಶುರುವಾಗ್ತಿದೆ ಹೊಸ ಕಥೆ ಭಾಗ್ಯವಂತರು. ಜುಲೈ 6ರಿಂದ ರಾತ್ರಿ 7:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ.